ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯಾಂ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಆತ್ಮೀಯರೇ, ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ನಾರಾಯಣ ಪಂಡಿತಾಚಾರ್ಯರು ಈವರೆಗೆ 27ನೇ ಶ್ಲೋಕದವರೆಗೆ ಮಂಗಳಾಚರಣೆ ಹಾಗೂ ಮುಖ್ಯ ಪ್ರಾಣದೇವರ ಮೊದಲ ಅವತಾರವಾಗಿರತಕ್ಕಂತಹ ಹನುಮಂತನ ಲೀಲೆಗಳನ್ನು ನಿರೂಪಣೆ ಮಾಡಿ, ಆ ಮುಖ್ಯ ಪ್ರಾಣದೇವರ ಎರಡನೇ ಅವತಾರ ತಸ್ಯೈವ ವಾಯೋ ಅವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ, ಎರಡನೆಯ ಅವತಾರ ಭೀಮಸೇನಾಗಿ ವಾಯುದೇವರ ಅವತಾರವಾಗುತ್ತೆ. ಮುಖ್ಯ ಪ್ರಾಣದೇವರ ಸ್ಪರ್ಶವಾದ ತಕ್ಷಣ ಮುಖ್ಯ ಪ್ರಾಣದೇವರಿಂದ ಆ ಪಾಂಡು ಮಹಾರಾಜನ ಮಡದಿಯಾಗಿರ್ತಕ್ಕಂತಹ ಕುಂತಿ ಭೀಮಸೇನ ದೇವರಿಗೆ ಜನ್ಮವನ್ನು ಕೊಡ್ತಾಳೆ. ಅಂತಹ ಭೀಮನ ಈ ಅವತಾರ ಇದು ವಾಯುದೇವರ ಎರಡನೇ ಅವತಾರ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ವಾಯುದೇವರು ಪ್ರೀತಿಯಿಂದ ಪಾಂಡುರಾಜನ ಮಡದಿಯಾಗಿರ್ತಕ್ಕಂತಹ ಕುಂತಿಯ ಸ್ಪರ್ಶ ಮಾಡ್ತಾರೆ. ಅಷ್ಟರಿಂದಲೇ ಅವಳು ಕೂಡಲೇ ಆ ಭೀಮಸೇನನ್ನು ಅಡಿತಾಳೆ. ಅಂತಹ ಭೀಮಸೇನ ದೇವರ ಎರಡನೇ ಅವತಾರ, ಮುಖ್ಯಪ್ರಾಣ ದೇವರ ಎರಡನೇ ಅವತಾರ ಭೀಮಸೇನ ಅವತಾರ. ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವೆಗೋಸ್ಕರವಾಗಿ ಅವತಾರ ಮಾಡತಕ್ಕಂತಹ ಮುಖ್ಯ ಪ್ರಾಣದೇವರು ಆ ಪರಮಾತ್ಮನ ಕಾರ್ಯವನ್ನು ಸಾಧಿಸಿ ಮುಂದೆ ದ್ವಾಪರ ಯುಗದಲ್ಲಿ ಕೃಷ್ಣ ವೇದವ್ಯಾಸರ ಪ್ರೀತ್ಯಾಸ್ಪದವಾಗಿರತಕ್ಕಂತಹ ಸೇವೆಗೋಸ್ಕರ ಹಾಗೂ ಅಜ್ಞಾನಾದಿ ಅಂಧಕಾರವನ್ನೇ ಹೊತ್ತು ಜನಿಸತಕ್ಕಂತಹ ದುರ್ಯೋಧನ ಮೊದಲಾದ ದೈತ್ಯರ ಸಂಹಾರಕ್ಕೋಸ್ಕರವಾಗಿ ಅವರು ಕುಂತಿದೇವಿಯಲ್ಲಿ ಭೀಮನಾಗಿ ಅವತಾರ ಮಾಡ್ತಾರೆ. ಪಾಂಡು ಕುಂತಿಯೊಂದಿಗೆ ಪಾಂಡುಕೇಶ್ವರದಲ್ಲಿ ವಾಸ ಮಾಡ್ತಾನೆ. ಪಾಂಡು ತನ್ನ ರಾಜ್ಯಭಾರವನ್ನು ಧೃತರಾಷ್ಟ್ರನಲ್ಲಿ ವಿದುರನಲ್ಲಿ ಇರಿಸಿ ತನ್ನ ಇಬ್ಬರು ಪತ್ನಿಯರು ಕುಂತಿ ಹಾಗೂ ಮಾದ್ರಿ ಇವರೊಂದಿಗೆ ಕಾಡಿಗೆ ಹೋಗ್ತಾನೆ. ನಾರಾಯಣನಿಂದ ಪಾಲಿತವಾಗಿರತಕ್ಕಂತಹ ಬದರಿಯಲ್ಲಿ ವಾಸ ಮಾಡ್ತಾನೆ. ಈ ಬದರಿನಾರಾಯಣ ಅವನ ಕ್ಷೇತ್ರ ಬದರಿ. ಅಲ್ಲಿ ಪಾಂಡು ತನ್ನ ಇಬ್ಬರು ಪತ್ನಿಯರೊಂದಿಗೆ ವನವಾಸ ಕೈಗೊಂಡ. ಗೃಹಾಶ್ರಮೇಣೈವ ವನೇ ನಿವಾಸಂ ಕುರ್ವನ್ಸ ಭೋಗಾನ್ ಬುಭುಜೇ ತಪಶ್ಚ ಚಕ್ರೇ ಮುನೀಂದ್ರೈ ಸಹಿತೋ ಜಗತ್ಪತಿಂ ರಮಾಪತಿಂ ಭಕ್ತಿಯುತೋಹಿ ಪೂಜಯನ್ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಗೃಹಸ್ಥಾಶ್ರಮದಿಂದಲೇ ಕಾಡಿಗೆ ಹೋದರೂ ಅವನು ಗೃಹಸ್ಥಾಶ್ರಮದಿಂದಲೇ ಅಲ್ಲಿ ವಾಸ ಮಾಡ್ತಾ ಸುಖವನ್ನು ಅನುಭವಿಸಿದ್ದಾನೆ. ಅನೇಕ ಮುನಿಶ್ರೇಷ್ಠರಿಂದ ಸಹಿತನಾಗಿ ಆ ಜಗದೀಶ್ವರನಾಗಿರ್ತಕ್ಕಂತಹ ರಮಾಪತಿಯನ್ನ ಭಕ್ತಿಯುಕ್ತನಾಗಿ ಪೂಜಿಸ್ತಾ ಇದ್ದಾನೆ. ಹೀಗೆ ಆ ಪಾಂಡುಕೇಶ್ವರದಲ್ಲಿ ಪಾಂಡುನಿಂದಾಗಿ ಅದಕ್ಕೆ ಪಾಂಡುಕೇಶ್ವರ ಅಂತ ಹೆಸರು ಬಂದದ್ದು. ಆ ಪಾಂಡುಕೇಶ್ವರದಲ್ಲಿ ಪರಮಾತ್ಮನ ಸೇವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಪಾಲನೆ ಮಾಡ್ತಾ ಇರತಕ್ಕಂತಹ ಪಾಂಡುರಾಜನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನಿಗೊಂದು ಶಾಪ ಬರುತ್ತೆ. ಸಕಾಮತೋ ಹರಿಣತ್ವಂ ಪ್ರಪನ್ನಂ ದೈವಾದಶಿಂ ಗ್ರಾಮ್ಯ ಕರ್ಮಾನುಶಕ್ತಂ ವಿದ್ಯಾಶಾಪಂ ಪ್ರಾಪ ತಸ್ಮಾತ್ ಸ್ತ್ರೀಯ ಯುಂ ಮರಿಷ್ಯಸಿ ಇತ್ಯೇವ ಬಭುವ ಚಾರ್ತಃ. ಈ ಹಿಂದ ಮಹರ್ಷಿಗಳು ಜಿಂಕೆ ರೂಪ ತಾಳಿ ರತಿಕ್ರೀಡೆಯಲ್ಲಿ ಇರ್ತಾರೆ. ಅಂತಹ ರತಿಕ್ರೀಡೆಯಲ್ಲಿರ್ತಕ್ಕಂತಹ ಆ ಮುನಿಯನ್ನ ಪಾಂಡು ಜಿಂಕೆ ಅನ್ಕೊಂಡು ಹೊಡೆದು ಬಿಡ್ತಾನೆ. ಅದರಿಂದ ಆ ಮುನಿಗಳು ಶಾಪ ಕೊಡ್ತಾರೆ. ಕಿಂದಮ ಮುನಿ, ಸ್ತ್ರೀಯರೊಂದಿಗೆ ನೀನು ಕೂಡಿದರೆ ಸತ್ತು ಹೋಗ್ತೀಯಾ ಅಂತ ಶಾಪವನ್ನ ಕೊಡ್ತಾರೆ. ತುಂಬಾ ದುಃಖ ಆಗತ್ತೆ. ಹೀಗೆ ಕಿಂದಮ ಮುನಿ ದಂಪತಿಗಳು ಕಾಡಿನಲ್ಲಿ ಜಿಂಕೆ ರೂಪ ತಡೆದು ರತಿಕ್ರಿಯೆ ಆಡ್ತಾ ಇದ್ದಾಗ ಇದೊಂದು ಘಟನೆ ನಡೀತು. ಹಾಗಾಗಿ ಮುನಿ
ಶಾಪ ಕೊಟ್ಟ. ನಾನು ಸ್ತ್ರೀ ಸಂಘ ಮಾಡ್ತಾ ಇದ್ದಾಗ ನೀನು ಹೊಡೆದೆ, ಆದ್ರಿಂದ ನೀನು ಕೂಡ ಸ್ತ್ರೀ ಸಂಘ ಮಾಡಿದಾಗಲೇ ಸಾಯ್ತೀಯಾ ಅಂತ. ನೃಶಿಷ್ಣು ರುಕ್ತ ಪ್ರಥಯಾಸ ನೀತಿ ಪ್ರಣಾಮ ಪೂರ್ವಂ ನ್ಯವಸತ್ ತಥೈವ ತಾಭ್ಯಾಂ ಸಮೇತ ಶತಶೃಂಗ ಪರ್ವತೆ ನಾರಾಯಣ ಶಾಸ್ತ್ರಮ ಮಧ್ಯಗೇ ಪುರಃ. ಹೀಗೆ ಅವನಿಗೆ ಸ್ತ್ರೀ ಸಂಘ ನಿಷಿದ್ಧವಾಗಿ ಹೋಯಿತು. ಮುಂದೆ ಪಾಂಡು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಬಯಸ್ತಾನೆ. ಕುಂತಿ ನಮಸ್ಕಾರ ಮಾಡಿ ಬೇಡ ಅಂತ ಹೇಳ್ತಾರೆ. ಅದರಿಂದ ಅವನು ಗೃಹಸ್ಥ ಧರ್ಮದಲ್ಲೇ ಇದ್ದುಕೊಂಡು ಆ ಇಬ್ಬರು ಪತ್ನಿಯರ ಸಮೇತನಾಗಿ ಆ ಉತ್ತರದಲ್ಲಿ ನಾರಾಯಣ ಆಶ್ರಮಯುಕ್ತವಾಗಿರತಕ್ಕಂತಹ ಶತಶೃಂಗ ಪರ್ವತದಲ್ಲಿ ಇವನು ವಾಸ ಮಾಡ್ತಾನೆ. ಈ ಶತಶೃಂಗ ಪರ್ವತ ಎಲ್ಲಿದೆ? ಹಿಮಾಲಯದಲ್ಲಿದೆ. ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರವರೆಗೂ ಹಬ್ಬಿದಂತಹ 1.25 ಲಕ್ಷ ಸಪಾದ ಲಕ್ಷ ಅಂತ ಹೇಳ್ತಾರೆ ಆಚಾರ್ಯ. 1.25 ಲಕ್ಷ ಶಿಖರಗಳಿಂದ ಕೂಡಿರತಕ್ಕಂತಹ ಹಿಮಾಲಯ ಪರ್ವತದಲ್ಲಿ ಮಧ್ಯದಲ್ಲಿ ಒಂದು ಶತಶೃಂಗ ಪರ್ವತ ಇದೆ. ಅದರ ಪೂರ್ವ ಪಶ್ಚಿಮಗಳಲ್ಲಿ ಇರತಕ್ಕಂತಹ 2 ಶಿಖರಗಳ ನಡುವೆ ಅಲಕನಾನಂದಿ ಹರಿತಾ ಇದೆ. ಅಲ್ಲಿ ನರನಾರಾಯಣರು ನಾರಾಯಣಾಶ್ರಮ ಇದೆ, ಬದರಿಯ ನಾರಾಯಣಾಶ್ರಮ. ಇದರ ಹತ್ತಿರವೇ ಪಾಂಡುಕೇಶ್ವರ ಇರುವಂಥದ್ದು. ಅದೊಂದು ಪುಣ್ಯಕ್ಷೇತ್ರ. ಅದು 1 ಯೋಜನ ದೂರದಲ್ಲಿ ಈ ಬದರಿ ನಾರಾಯಣಾಶ್ರಮದಿಂದ 1 ಯೋಜನ ದೂರದಲ್ಲಿ ಈ ಪಾಂಡುಕೇಶ್ವರ ಇದೆ. ಈ ಬದರಿ ಯಾತ್ರೆ ಮಾಡ್ತಕ್ಕಂಥವರಿಗೆ ಪಾಂಡುಕೇಶ್ವರ ಸಿಗ್ತದೆ. ಅಲ್ಲಿ ಚಳಿಗಾಲ 6 ತಿಂಗಳು ಹಿಮಪಾತ ಆಗುವುದರಿಂದ ಅಲ್ಲಿ ಜನರಿಗೆ ವಾಸ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ಅಲ್ಲಿರ್ತಕ್ಕಂಥವ್ರು ಪಾಂಡುಕೇಶ್ವರಕ್ಕೆ ಬರಬೇಕಂತೆ. ಅಂತಹ ಪಾಂಡುಕೇಶ್ವರದಲ್ಲಿ ಋಷಿಮುನಿಗಳ ಆದೇಶದಂತೆ ಪಾಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ವಾಯುದೇವರು, ಮುಖ್ಯ ಪ್ರಾಣದೇವರು ಅವತಾರ ಮಾಡ್ತಾ ಇದ್ದಾರೆ. ಸವಾಯುರೇವ ಅಭವದತ್ರ ಭೀಮನಾಮ ಭೃತಾಮಾಹ ಸಕಲಾಹಿ ಯಸ್ಮಿನ್ ಸ ವಿಷ್ಣು ನೇಶೇನ ಯುತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ ಅಂತ ಆಚಾರ್ಯರು ತಾತ್ಪರ್ಯದ 11ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಈ ಮುಖ್ಯ ಪ್ರಾಣದೇವರೇ ಭೂಮಿಯಲ್ಲಿ ಹುಟ್ಟಿ ಭೀಮ ಅಂತ ಹೆಸರುಪಡು. ಸವಾಯುರೇವ ಅತ್ರ ಅಭವದ್ ಭೀಮನಾಮ. ಆ ವಾಯುದೇವರೇ ಭೂಮಿಯಲ್ಲಿ ಭೀಮಸೇನೆಂಬುದಾಗಿ ಹೆಸರು ಪಡೆದ್ರು. ಈ ವಿಚಾರವನ್ನೇ ಇಲ್ಲಿ ನಾರಾಯಣ ಆಚಾರ್ಯರು ಹೇಳ್ತಾ ಇದ್ದಾರೆ. ಇವನಿಗೆ ಭೀಮಸೇನ ಅಂತ ಯಾಕೆ ಹೆಸರು ಎಂಬುದನ್ನು ಆಚಾರ್ಯರು ನಿರೂಪಿಸ್ತಾರೆ. ಅವನಲ್ಲಿ ಎಲ್ಲಾ ವಿದ್ಯೆಗಳು ಪೂರ್ಣವಾಗಿವೆ. ಭೃತಾಹ ಮಾಹ ಸಕಲಾಹಿ ಯಸ್ಮಿನ್ ಯಾವ ಭೀಮನಲ್ಲಿ ಸಕಲಾಹ ಮಾಹ ಎಲ್ಲ ಜ್ಞಾನಗಳು ಎಲ್ಲಾ ವಿದ್ಯೆಗಳು ಭೃತಾಹ ಪೂರ್ಣವಾಗಿವೆಯೋ, ಎಲ್ಲಾ ವಿದ್ಯೆಗಳು ಯಾವನಲ್ಲಿ ಪೂರ್ಣವಾಗಿವೆಯೋ ಅಂತಹ ಭೀಮ ಭೃತಾಮಾಹ ಯಸ್ಮಿನ್ ಇತಿ ಭೀಮ. ಎಲ್ಲಾ ವಿದ್ಯೆಗಳು ಅವನಲ್ಲಿ ಪೂರ್ಣವಾಗಿ ಇವೆ, ಆದ್ದರಿಂದ ಭೀಮ. ಮತ್ತೆ ಯಾವಾಗಲೂ ವಿಷ್ಣುವಿನಿಂದ ಯುಕ್ತನಾಗಿಯೇ ಇರ್ತಾನೆ ಅವನು, ಆದ್ದರಿಂದ ಸೇನ. ತನ್ನ ಒಡೆಯನಾಗಿರ್ತಕ್ಕಂತಹ ವಿಷ್ಣುವಿನಿಂದ ಸದಾ ಯುಕ್ತನಾಗಿರ್ತಾನೆ, ಆದ್ದರಿಂದ ಅವನಿಗೆ ಸೇನ ಅಂತ ಹೆಸರು. ಹೀಗೆ ಭೀಮಸೇನ ಅಂತ ಹೆಸರು ಅಂತ ಆಚಾರ್ಯರು ನಿರೂಪಿಸ್ತಾರೆ. ಭೀಹಿ ಅಂದ್ರೆ ಭೀ ಅಂದ್ರೆ ಭೃತ ಅಂತ ಅರ್ಥ, ಅಂದ್ರೆ ಪೂರ್ಣ ಅಂತ. ಪೂರ್ಣವಾಗಿರತಕ್ಕಂತಹ ವಿದ್ಯೆಗಳಿಂದ ಪೂರ್ಣನಾಗಿರ್ತಕ್ಕಂಥವನೇ ಭೀಮಸೇನ. ಸೇನ ಅಂದ್ರೆ ಇನ ಅಂದ್ರೆ ಸ್ವಾಮಿ. ಇನ ವಿಷ್ಣುವಿನಿಂದ ಸಹಿತನಾಗಿರ್ತಕ್ಕಂಥವನು. ಇನ ಸೇನ ಅಂತ ಸಂಧಿ ಆಗತ್ತೆ. ಹೀಗೆ ಭೀಮಸೇನ ಅವನು ಎಲ್ಲ ವಿದ್ಯೆಗಳಿಂದ ಪರಿಪೂರ್ಣನಾಗಿದ್ದಾನೆ, ಹಾಗೂ ಯಾವಾಗಲೂ ವಿಷ್ಣು ಜೊತೆ ಇರ್ತಾನೆ. ಮುಖ್ಯ ಪ್ರಾಣದೇವರಲ್ಲಿ ಸದಾ ವಿಷ್ಣು ಸನ್ನಿಧನಾಗಿರ್ತಾನೆ. ಆ ಮುಖ್ಯ ಪ್ರಾಣದೇವರ ಪರಮಾತ್ಮ ಒಂದು ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಹೇಳ್ತಾರೆ ಶ್ರೀಪಾದರಾಜರು. ಪರಮಾತ್ಮನ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಧಾಮ. ಅಂತಹ ಮುಖ್ಯ ಪ್ರಾಣದೇವರು ಭೀಮಸೇನ ಅಂತ ಹೆಸರಿನಿಂದ ಅವರು ಅವತಾರ ಮಾಡ್ತಾರೆ. ಬಲರಾಮನಿಗಿಂತ 2 ತಿಂಗಳು ದೊಡ್ಡವನು. ಪಿತೃಮುಹೂರ್ತ ಇದ್ದಾಗ ಸರ್ವ ಮಿತ್ರ ಮುಹೂರ್ತಗಳು ಕಳೆದು ಪಿತೃಮುಹೂರ್ತ ಇದ್ದಾಗ, ಅಂದರೆ ಸುಮಾರು 8:24 9 ಗಂಟೆ 12 ನಿಮಿಷ ಈ ಸಮಯದಲ್ಲಿ ಭೀಮನ ಅವತಾರ ಆಗಿದೆ ಅಂತ ಮಹಾಭಾರತ ಹೇಳ್ತಾ ಇದೆ. ಭೀಮಸೇನ ದೇವರು ಹುಟ್ಟಿದಂತಹ
ಹುಟ್ಟಿದ ಕೂಡಲೇ ಏನಾಯಿತು ಅಂದ್ರೆ ತಜ್ಜನ್ಯ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತಾ ಜನನೀಕರಾದ್ ಯದಾ ಪಪಾತ ಸಂಚೂರ್ಣತೇವ ಪರ್ವತಃ ಸೇನಾಖಿಲೋಸೌ ಪರ್ವತ ಸೇನಾಖಿಲೋಸೌ ಶತಶೃಂಗ ನಾಮ. ಭೀಮಸೇನ ಹುಟ್ಟಿದ ಕೂಡಲೇ ಎಷ್ಟೋ ಅಸುರರು ರಕ್ತವಾಂತಿ ಮಾಡ್ಕೊಂಡ್ರಂತೆ ಭಯದಿಂದ. ಕುಂತಿ ಭೀಮನಿಗೆ ಜನ್ಮ ಕೊಟ್ಟಿದ್ದಾಳೆ. 10 ದಿನ ಆಗಿದೆ. ಆ 10 ದಿನ ಆದಾಗ ಸ್ನಾನ ಮಾಡಿ ಮಗುವನ್ನು ಹೊತ್ಕೊಂಡು ದೇವತಾರಾಧನೆಗೋಸ್ಕರವಾಗಿ ಆಶ್ರಮದಿಂದ ಹೊರಟು ಈ ಶತಶೃಂಗ ಬೆಟ್ಟಕ್ಕೆ ಬಂದಾಗ ಒಂದು ಹುಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಯಾವಾಗಲೂ ಅವಳ ಜೊತೆಗೆ ಧನುರ್ಧಾರಿಯಾಗಿ ಪಾಂಡು ಕಾಯ್ತಾ ಇದ್ದ. ಹುಲಿಯನ್ನು ಬಾಣದಿಂದ ಹೊಡೆದ. ಅದು ಗರ್ಜಿಸುವುದನ್ನು ಕಂಡು ಕೂಡಲೇ ಕುಂತಿ ಭಯದಿಂದ ನಡುಗಿ ಬಿಡ್ತಾಳೆ. ಕೈಯಿಂದ ಭೀಮ ಕೆಳಗೆ ಬೀಳ್ತಾನೆ. ಆಗ ಬೆಟ್ಟ 100 ಶಿಖರವುಳ್ಳಂತಹ ಬೆಟ್ಟ ಅದು ಪುಡಿ ಪುಡಿ ಆಯಿತು. ಪರ್ವತ ಸಂಚೂರ್ಣಿತ ತೇನ ಅಸೌ ಶತಶೃಂಗನಾಮ, ಪರ್ವತ ಪುಡಿ ಆಯಿತು ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಇಂತಹ ಭೀಮಸೇನನ ಅವತಾರ ಆಗಿದೆ. ಭೀಮಸೇನ ದೇವರು ಬಿದ್ದು ಬಿಡ್ತಾರೆ. ಗಾಬರಿಯಿಂದ ಏನಾಯಿತು ಅಂತ ನೋಡೋಷ್ಟರಲ್ಲಿ ಭೀಮಸೇನ ದೇವರಿಗೆ ಏನು ತೊಂದರೆ ಆಗಿರಲ್ಲ. ಅವ್ರು ಬಿದ್ದಂತಹ ಆ ಬಂಡೆ ನೂರುಗಳಾಗಿ ಸೀಳಿ ಶತಶೃಂಗ ಪರ್ವತ ಅಂತ ಅನಿಸ್ಕೊಳ್ತು ಅಂತ ಹೇಳ್ತಾರೆ. ಅಷ್ಟು ಅಭೇದ್ಯವಾಗಿರತಕ್ಕಂತಹ ಶರೀರ ಭೀಮಸೇನ ದೇವರದು. ವಜ್ರಕ್ಕಿಂತ ಕಠಿಣವಾಗಿರತಕ್ಕಂತಹ ದೇಹ. ಇಂತಹ ಕಠಿಣವಾದ ಶರೀರವನ್ನ ಹೊಂದಿದಂತಹ ಭೀಮಸೇನ ದೇವರನ್ನ ಕಂಡು ದುರ್ಯೋಧನಾದಿಗಳು ಇವರನ್ನ ಮುಂದೆ ಜಯಿಸ್ಲಿಕ್ಕಾಗದೆ ಹೆದರಿ ಆಶ್ಚರ್ಯ ಪಡ್ತಾರೆ. ಈ ಪರಮಾತ್ಮನ ಒಂದು ಭೂಭಾರಹರಣ ಕಾರ್ಯದಲ್ಲಿ ಪ್ರಧಾನ ಅಂಗಂ ಹಿ ಮಾರುತಿ ಮಾಗಧಾದಿವಧಾದೇವ ದುರ್ಯೋಧನ ವಧಾದಪಿ ಅಂತ ವಾದಿರಾಜರು ಹೇಳ್ತಾರೆ. ಜರಾಸಂಧ, ಕೀಚಕ ಮುಂತಾದರ ವಧದಿಂದಲೂ ದುರ್ಯೋಧನಾದಿ ವಧದಿಂದಲೂ ವಿಷ್ಣುವಿನ ಭೂಭಾರಹರಣ ಕಾರ್ಯದಲ್ಲಿ ಮುಖ್ಯ ಭಟನಾಗಿ ಕಾರ್ಯ ಮಾಡಿರುವಂಥದ್ದು ಭೀಮಸೇನ ದೇವರು. ಅಂತಹ ಭೀಮಸೇನ ದೇವರು ಅದನ್ನೇ ಹೇಳ್ತಾರೆ ಶ್ರೀಪಾದರಾಜರು. ಆ ಅಮಾರುತನ ಭೀಮ ನೆನೆಸಿದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರ ಮುರಿದಟ್ಟಿದ ಆ ಮಹಿಮ ನಮ್ಮ ಕುಲಗುರುರಾಯನು. ಆ ಮುಖ್ಯ ಪ್ರಾಣದೇವರೇ ಭೀಮನಾಗಿ ಹಿಂದೆ ರಾಮಚಂದ್ರನ ಸೇವೆಯನ್ನ ಹನುಮದುರ್ಗದಿಂದ ಮಾಡಿದಂತಹ ಆ ಮುಖ್ಯ ಪ್ರಾಣದೇವರು ದ್ವಾಪರದಲ್ಲಿ ಕೃಷ್ಣನ ಸೇವೆಗೋಸ್ಕರವಾಗಿ ಕುಂತಿಯ ಪುತ್ರನಾಗಿ ಭೀಮನಾಗಿದ್ದಾರೆ. ಕುಂತಿ ಭೋಜನ ಮನೆಗೆ ದೂರ್ವಾಸರು ಬಂದಿರ್ತಾರೆ. ದೂರ್ವಾಸರು ಅತಿ ಕೋಪ ಸ್ವಭಾವದವರು, ಶಂಕರಾಂಶ ಸಂಭೂತರು. ಅಂತಹ ದೂರ್ವಾಸರು ಬಂದಾಗ ಈ ಕುಂತಿ ಭೋಜ ಉಪಚಾರ ಮಾಡ್ತಾನೆ. ಯಥಾಶಕ್ತಿ ಸೇವೆ ಮಾಡಲಿಕ್ಕೆ ಮಗಳನ್ನ ನಿಯೋಜಿಸ್ತಾನೆ. ಆ ಸೇವೆಯಲ್ಲಿ ಮಗಳು ಮಾಡತಕ್ಕಂತಹ ಸೇವೆಯಲ್ಲಿ ಏನಾದರೂ ಸ್ವಲ್ಪ ನ್ಯೂನತೆ ಬಂದರೂ ಸಹಿಸ್ಕೊಳ್ತೀರಿ ಅಂತಾದ್ರೆ ನೀವು ನಮ್ಮ ಮನೇಲಿ ವಾಸ ಮಾಡಬಹುದು ಅಂತ ಬಿನ್ನೇಸ್ಕೊಂಡಿರ್ತಾನೆ. ಹೀಗೆ 13 ವರ್ಷ ತುಂಬುವ ತನಕ ಕುಂತಿ ಸೇವೆ ಮಾಡ್ತಾಳೆ. ಅಂತಹ ಸೇವೆಯಿಂದ ಸಂತುಷ್ಟರಾಗಿರ್ತಕ್ಕಂತಹ ದೂರ್ವಾಸರು ಒಂದು ಮಂತ್ರೋಪದೇಶ ಮಾಡ್ತಾರೆ. ಹಾಗೆ ದೊಡ್ಡ ಅಂತಹ ಮುಖ್ಯ ಪ್ರಾಣದೇವಂತಹ ಮಹಾತ್ಮರು, ಜೀವೋತ್ತಮರು ಹಾಗೆಲ್ಲ ಕುಂತಿಗೆ ಮಗನಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯನಾ? ಅವರು 13 ವರ್ಷಗಳ ಕಾಲ ದೂರ್ವಾಸರ ಸೇವೆಯನ್ನು ಮಾಡಿದ್ದಾರೆ. ದೂರ್ವಾಸರು ಕೊನೆಗೆ 6 ಮಂತ್ರಗಳನ್ನು ಉಪದೇಶಿಸಿದರು ಅಂತ ಹೇಳ್ತಾರೆ. ಅಲ್ಲ, ಒಂದೇ ಮಂತ್ರ ಉಪದೇಶ ಮಾಡಿದ್ದು. ಅದನ್ನೇ 6 ಸಾರಿ ಪಠಿಸ್ತಾಳೆ ಅವಳು. ಒಂದೇ ಮಂತ್ರ 6 ಮಂತ್ರಗಳನ್ನು ಜಪಿಸಿದ್ಲು, 6 ಜನ ಮಕ್ಕಳು ಹುಟ್ಟಿದ್ರು ಅಂತ. ದೂರ್ವಾಸರು 6 ಮಂತ್ರಗಳನ್ನು ಉಪದೇಶ ಮಾಡಿದ್ದಲ್ಲ, ಒಂದೇ ಮಂತ್ರ ಉಪದೇಶಿಸಿದ್ರು. ಅದನ್ನು ಜಪಿಸಿ ಯಾವ ದೇವತೆಗಳನ್ನು ಆಹ್ವಾನಿಸಿದರೆ ಅವರು ಬಂದು ಅನುಗ್ರಹ ಮಾಡಿ ಅವತರಿಸ್ತಾರೆ ಅಂತ ವರವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಪ್ರಥಾದೇವಿ ಕುಂತಿ ವಾಯುದೇವರನ್ನ ಸ್ಮರಿಸಿ ಆ ಮಂತ್ರವನ್ನ ಜಪಿಸಿ ಆಹ್ವಾನಿಸಿದಾಗ ವಾಯುದೇವರು ಅನುಗ್ರಹ ಮಾಡಿದರು. ಅವರ ಸ್ಪರ್ಶ ಮಾತ್ರದಿಂದ ಜ್ಞಾನ ಬಲ
ಜ್ಞಾನ ಬಲಗಳಲ್ಲಿ ಭಗವದ್ಭಕ್ತಿಯಲ್ಲಿ ಸರಿಸಾಟಿಲ್ಲದಂತಹ ಮುಖ್ಯ ಪ್ರಾಣದೇವರು ಭೀಮಸೇನಾಗಿ ಅವತಾರ ಮಾಡಿದರು. ಸೋಮ ಕುಲದಲ್ಲಿ ಜನಿಸಿ ಪಾರ್ಥಡೊಡನೆ ಎಂಬುದಾಗಿ ಹೇಳ್ತಾರೆ. ಎಲ್ಲ ಹುಟ್ಟಿದವರು ಅರ್ಜುನ, ನಕುಲ, ಸಹದೇವ ಅಂತ. ನಾಲ್ವರಲ್ಲಿಯೂ ಕೂಡ ಆವಿಷ್ಟರಾಗಿದ್ದಾರೆ. ಪಂಚ ಪಾಂಡವರಲ್ಲಿಯೂ ವಾಯುದೇವರ ಆವೇಶ ಇದೆ. ಭೀಮಸೇನ ದೇವರು ಸ್ವತಃ ಮುಖ್ಯ ಪ್ರಾಣದೇವರೇ ಅವತಾರ ಮಾಡಿದ್ದು. ಅಂತಹ ಮುಖ್ಯ ಪ್ರಾಣದೇವರಿಗೆ ಅಣ್ಣ ತಮ್ಮಾಗಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕಲ್ಲ. ಹಾಗಾಗಿ ಅವರಲ್ಲಿಯೂ ಕೂಡ ವಿಶೇಷವಾಗಿ ಅರ್ಜುನಲ್ಲಿ ವಿಶೇಷವಾಗಿ ಆವೇಶ, ಧರ್ಮರಾಜನಲ್ಲಿ ಸೌಮ್ಯ ರೂಪದಿಂದ ಆವೇಶ, ಅರ್ಜುನನಲ್ಲಿ ವೀರ ರೂಪದಿಂದ ಆವೇಶ, ನಕುಲ ಸಹದೇವರಲ್ಲಿ ಶೃಂಗಾರ ರೂಪದಿಂದ ಆವೇಶ. ಹೀಗೆ ವಾಯುದೇವರ ಪ್ರವೇಶ ಎಲ್ಲರಲ್ಲೂ ಇದೆ. ಇವರೆಲ್ಲರಿಗೂ ಮುಖ್ಯನಾಗಿ ಭಕ್ತಿ ಜ್ಞಾನ ಮುಂತಾದ ಗುಣಗಳಿಂದ ಕೂಡಿರತಕ್ಕಂತಹ ಎಲ್ಲ ಜಗತ್ತಿಗೆ ನಿಯಾಮಕರಾಗಿರ್ತಕ್ಕಂತಹ ವಾಯುದೇವರು ತಾವೇ ಭೀಮಸೇನರಾಗಿ ಅವತಾರ ಮಾಡಿದ್ದಾರೆ. ಈ ಅವತಾರದ ಈ ವಿಚಾರವನ್ನ ನಾರಾಯಣ ಪಂಡಿತಾಚಾರ್ಯರು ಈ 28ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಸ್ಯೈವ ವಾಯೋ ಅವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟೈವ ಯಂ ಪ್ರೀತಿಮತಾನಿಲೇನ ನರೇಂದ್ರಕಾಂತ ಸುಷುವೇತ್ರ ಕುಂತಿ. ಪ್ರೀತಿಮತ ಅನಿಲೇನ ಸ್ಪೃಷ್ಟಾ ಏವ ನರೇಂದ್ರಕಾಂತ ಕುಂತಿ ಯಂ ಅತ್ರ ಸುಷುವೆ ಸಂತಃ ಏನಂ ಭೀಮಂ ತಸ್ಯ ಏವ ವಾಯೋಃ ದ್ವಿತೀಯಂ ಅವತಾರಂ ಪ್ರವದಂತಿ. ಪ್ರೀತಿಮತ ಸಂತೋಷವುಳ್ಳ ಅನಿಲೇನ ಮುಖ್ಯ ಪ್ರಾಣದೇವರಿಂದ ಸ್ಪೃಷ್ಟ ಏವ ಸ್ಪರ್ಶ ಮಾಡಿದ ಮಾತ್ರದಿಂದಲೇ ನರೇಂದ್ರಕಾಂತ ನರೇಂದ್ರಸ್ಯ ಕಾಂತ ಅಂದರೆ ಪಾಂಡುರಾಜನ ಹೆಂಡತಿಯಾಗಿರತಕ್ಕಂತಹ ಕುಂತಿ ಯಂ ಯಾವ ಮಗನನ್ನ ಯಂ ಯಾವ ಮಗನನ್ನ ಅತ್ರ ಸುಷುವೆ ಈ ಭೂಮಿಯಲ್ಲಿ ಅತ್ರ ಈ ಭೂಮಿಯಲ್ಲಿ ಸುಷುವೆ ಹಡೆದಳೋ ಏನಂ ಅಂತಹ ಇವನನ್ನ ಸಂತಹ ಸಜ್ಜನರು ಏನಂ ಭೀಮಂ ಇವನನ್ನ ಭೀಮಸೇನ ದೇವರೆಂದು ಭೀಮನೆಂದು ತಸ್ಯೈವ ವಾಯೋಹೋ ಆ ಮುಖ್ಯ ಪ್ರಾಣದೇವರ ದ್ವಿತೀಯಂ ಅವತಾರಂ ಎರಡನೇ ಅವತಾರವೆಂದು ಪ್ರವದಂತಿ ಹೇಳ್ತಾ ಇದ್ದಾರೆ. ಪ್ರೀತಿಮತ ಸಂತೋಷವುಳ್ಳ ಅನಿಲೇನ ಮುಖ್ಯ ಪ್ರಾಣ ದೇವರಿಂದ ಸ್ಪೃಷ್ಟ ಇವ ಸ್ಪರ್ಶ ಮಾಡಿದ ಮಾತ್ರದಿಂದಲೇ ನರೇಂದ್ರಕಾಂತ ಪಾಂಡುರಾಜನ ಹೆಂಡತಿಯಾದ ಕುಂತಿಯು ಎಂ ಯಾವ ಮಗನನ್ನು ಅತ್ರ ಈ ಭೂಮಿಯಲ್ಲಿ ಸುಷುವೆ ಹಡೆದಳೋ ಸಂತಹ ಸಜ್ಜನರು ಏನಂ ಇವನನ್ನು ಭೀಮಂ ಭೀಮಸೇನನೆಂದು ತಸ್ಸೈವ ವಾಯೋಹೋ ಆ ವಾಯುದೇವರ ಮುಖ್ಯ ಪ್ರಾಣದೇವರ ದ್ವಿತೀಯಂ ಅವತಾರಂ ಎರಡನೇ ಅವತಾರವೆಂಬುದಾಗಿ ಪ್ರವದಂತಿ ಹೇಳ್ತಾರೆ. ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.